ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 12/2/2026 ಕರೆಂಟ್ ಅಫೇರ್ಸ್ ಬಗ್ಗೆ ಚರ್ಚೆಯನ್ನ ಮಾಡೋಣ. ಮೊದಲನೆಯ ಪ್ರಶ್ನೆ, ವಿಶ್ವ ಕುಷ್ಠರೋಗ ನಿರ್ಮೂಲನಾ ಜಾಗೃತಿ ಅಭಿಯಾನವನ್ನ ಯಾವಾಗ ನಡೆಯಿತು? ಇದು ಈ ವರ್ಷ ಜನವರಿ 30ರಿಂದ ಫೆಬ್ರವರಿ 13 ತನಕ ಈ ಒಂದು ಅಭಿಯಾನವನ್ನ ನಡೆಸಲಾಯಿತು. ಪ್ರಶ್ನೆ ಸಂಖ್ಯೆ 2, ಸೂರ್ಯ ಕಿರಣ ಹೆಸರಿನ ಜಂಟಿ ಸೈನ್ಯ ಅಭ್ಯಾಸವನ್ನ ನಡೆಸಿದ ರಾಷ್ಟ್ರಗಳು ಯಾವಂತಂದ್ರ ಭಾರತ ಮತ್ತು ರಷ್ಯಾ. ಮೂರನೇ ಪ್ರಶ್ನೆ, ಏಷ್ಯಾದ ಮೊದಲ ಹೈಪರ್ ರಿಯಲಿಸ್ಟಿಕ್ ಜೀವನ ಗಾತ್ರದ ಅನಿಯಾಮ್ಯಾಟ್ರಿಕ್ ಆನೆಯನ್ನ ಎಲ್ಲಿ ಅನಾವರಣಗೊಳಿಸಲಾಯಿತು? ಅದು ಬೆಂಗಳೂರಿನಲ್ಲಿ ಅನಾವರಣವನ್ನ ಪ್ರಶ್ನೆ ಸಂಖ್ಯೆ 4, ಅರಾವಳಿ ಸಫಾರಿ ಪಾರ್ಕ್ ಯೋಜನೆಯನ್ನ ಯಾವ ರಾಜ್ಯವ ಪ್ರಮುಖವಾದ ಉಪಕ್ರಮವಾಗಿದೆ? ಅದು ಹರಿಯಾಣ ರಾಜ್ಯದ ಉಪಕ್ರಮ ಆಗಿದೆ. ಪ್ರಶ್ನೆ ಸಂಖ್ಯೆ 5, ವಂದೇ ಮಾತರಂ ರಾಷ್ಟ್ರೀಯ ಗೀತೆಯನ್ನ ಹಾಡುವುದು ಕಡ್ಡಾಯವಾಗಿ ಮಾಡಲಾಗಿದೆ ಎಂಬುದನ್ನ ಕೇಂದ್ರ ಗೃಹ ಸಚಿವಾಲಯ ಆದೇಶವನ್ನ ಹೊರಡಿಸಿದೆ. ಈ ವಂದೇ ಮಾತರಂ ಗೀತೆಯನ್ನ 3 ನಿಮಿಷ 10 ಸೆಕೆಂಡಲ್ಲಿ ಆ ವಂದೇ ಮಾತರಂ ಗೀತೆಯ 6 ಚರಣವನ್ನ ಸಂಪೂರ್ಣವಾಗಿ ಹಾಡಬೇಕಂತೇಳಿ ಆದೇಶವನ್ನ ಮಾಡಿದೆ. ಅಷ್ಟೇ ಅಲ್ಲದೆ ವಂದೇ ಮಾತರಂ ಗೀತೆಯನ್ನ ಹಾಡುವಾಗ ಎಲ್ಲರೂ ಎದ್ದು ನಿಲ್ಲುವುದು ಕಡ್ಡಾಯ ಆಗ್ತದ. ಈ ಒಂದು ಐತಿಹಾಸಿಕ ನಿರ್ಣಯವನ್ನ ವಂದೇ ಮಾತರಂ ಗೀತೆ ರಚನೆಯಾಗಿ ಏನು 150 ವರ್ಷವನ್ನ ಆಯ್ತಲ್ಲ, ಅದರ ಒಂದು ಸವಿ ನೆನಪಿಗಾಗಿ ಈ ವರ್ಷ ಈ ಒಂದು ಆದೇಶವನ್ನ ಮಾಡಲಾಗಿದೆ. ಇದನ್ನ ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದ. ಅಷ್ಟೇ ಅಲ್ಲದೆ ಗೃಹ ಸಚಿವಾಲಯ ಆದೇಶ ಮಾಡಿರುವಂತ ಏನೊಂದು ಆದೇಶ ಇದೆಯಲ್ಲ, ಅದು ಅನ್ವಯವಾಗುವಂತ ಸಂದರ್ಭ ಎಲ್ಲಿ ಅಂತಂದ್ರ ನಾವು ರಾಷ್ಟ್ರ ಧ್ವಜವನ್ನ ಏನ್ ಆಚರಣೆ ಮಾಡ್ತೀವಲ್ಲ ಅಂತ ಸಂದರ್ಭದಲ್ಲಿ ನಾವು ವಂದೇ ಮಾತರಂ ಗೀತೆಯನ್ನ ಹಾಡಬೇಕಾಗ್ತದ. ಅಷ್ಟೇ ಅಲ್ಲದೆ ರಾಷ್ಟ್ರಪತಿಗಳು ಸಮಾರಂಭಕ್ಕೆ ಆಗಮಿಸುವಾಗ ಮತ್ತು ನಿರ್ಗಮಿಸುವಾಗ ಈ ಒಂದು ಆದೇಶ ಅಪ್ಲೈ ಆಗ್ತದ. ಅಷ್ಟೇ ಅಲ್ಲದೆ ರಾಜ್ಯಪಾಲರು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಅಧಿಕೃತ ಕಾರ್ಯಕ್ರಮಗಳಲ್ಲಿ ಈ ವಂದೇ ಮಾತರಂ ಗೀತೆಯನ್ನು ಹಾಡುವುದು ಕಡ್ಡಾಯವಾಗಿದೆ. ಅಷ್ಟೇ ಅಲ್ಲದೆ ಆಕಾಶವಾಣಿ, ದೂರದರ್ಶನದಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೊದಲು ಮತ್ತು ನಂತರ ಈ ರಾಷ್ಟ್ರಗೀತೆಯನ್ನ ಕಡ್ಡಾಯವಾಗಿ ಹಾಡುವುದು ಮತ್ತು ಆ ವಂದೇ ಮಾತರಂ ಗೀತೆಯನ್ನ ಹಾಡುವಾಗ ಎದ್ದು ನಿಲ್ಲುವುದು ಕಡ್ಡಾಯ ಆಗಿದೆ ಮತ್ತು ಗೌರವವನ್ನ ಕೊಡಬೇಕಾಗ್ತದೆ. ಇನ್ನು ಈ ವಂದೇ ಮಾತರಂ ಗೀತೆಯನ್ನ ಕೆಲವೊಂದು ವಿನಾಯಿತಿಗಳನ್ನ ಕೊಡಲಾಗಿದೆ. ಎಲ್ಲಿ ಅಂತಂದ್ರ ಸಿನಿಮಾ ಮಂದಿರಗಳಲ್ಲಿ ವಿನಾಯಿತಿ ಇದೆ ಮತ್ತು ಸಾಕ್ಷ್ಯಚಿತ್ರಗಳ ಪ್ರದರ್ಶನವನ್ನ ಮಾಡುವಾಗ ಈ ಗೀತೆ ಬಂದಾಗ ಎದ್ದು ನಿಲ್ಲುವುದು ಕಡ್ಡಾಯ ಅಲ್ಲ ಅಂತೇಳಿ ಈ ಗೃಹ ಸಚಿವಾಲಯ ಆದೇಶವನ್ನ ಹೊರಡಿಸುವಂತ ಕೆಲಸವನ್ನ ಮಾಡಿದೆ. ಇಷ್ಟೆಲ್ಲ ಮಹತ್ವದ ಅಂಶಗಳನ್ನ ತೆಗೆದುಕೊಂಡ್ಮೇಲೆ ಈ ವಂದೇ ಮಾತರಂ ಗೀತೆ ರಚನೆ ಆಗಿದ್ದ ಯಾವಾಗ, ಈ ವಂದೇ ಮಾತರಂ ಗೀತೆಯನ್ನ ಬರೆದಂತ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಂದೇ ಮಾತರಂ ಗೀತೆ ರಚನೆಯಾಗಿದ್ದು 1875ರಲ್ಲಿ. ಈ ಗೀತೆಯನ್ನ ಬಂಗಾಲಿ ಕವಿ ಬಂಕಿಮ್ ಚಂದ್ರ ಚಟರ್ಜಿ ಮಾಡ್ತಾರ ಈ ಗೀತೆಯನ್ನ ರಚನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಆ ರಚನೆ ಆದ್ಮೇಲೆ ಈ ಒಂದು ವಂದೇ ಮಾತರಂ ಗೀತೆಯನ್ನ ಮೊದಲಿಗೆ 1882ರಲ್ಲಿ ಬಂಕಿಮ್ ಚಂದ್ರ ಚಟರ್ಜಿ ಅವರ ಕಾದಂಬರಿಯಾದ ಆನಂದ ಮಠದಲ್ಲಿ ಈ ಒಂದು ಗೀತೆಯನ್ನ ಪ್ರಕಟಣೆಯನ್ನ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ವಂದೇ ಮಾತರಂ ಗೀತೆಯನ್ನ 1937ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ವಂದೇ ಮಾತರಂ ಗೀತೆಯನ್ನ ರಾಷ್ಟ್ರೀಯ ಗೀತೆಯಾಗಿ ಅಳವಡಿಕೆಯನ್ನ ಮಾಡ್ಕೊಂತಿ.
ಯಾವಾಗ 1937ರಲ್ಲಿ. ಅಷ್ಟೇ ಅಲ್ಲದೆ ಜನವರಿ 24, 1950ರಂದು ಭಾರತ ಸಂವಿಧಾನ ಸಭೆಯು ವಂದೇ ಮಾತರಂ ಗೀತೆಯ ಮೊದಲ 2 ಚರಣಗಳನ್ನ ರಾಷ್ಟ್ರೀಯ ಗೀತೆಯಾಗಿ ಅಂಗೀಕಾರವನ್ನ ಮಾಡಿತ್ತು. ಯಾವಾಗ? ಜನವರಿ 24, 1950. ಟೋಟಲ್ ಆಗಿ 6 ಚರಣ ಬರ್ತಾವು. ಅದರಲ್ಲಿ 2 ಚರಣವನ್ನ ಜನವರಿ 24, 1955ರಲ್ಲಿ ರಾಷ್ಟ್ರೀಯ ಗೀತೆಯಾಗಿ ಅಂಗೀಕಾರವನ್ನ ಮಾಡಲಾಗಿತ್ತು. ಆದ್ರೆ ಈಗ ಆ ವಂದೇ ಮಾತರಂ ಗೀತೆಯ 6 ಚರಣವನ್ನ 3 ನಿಮಿಷ 10 ಸೆಕೆಂಡ್ನಲ್ಲಿ ಆಡ್ಬೇಕಂತೇಳಿ ಕೇಂದ್ರ ಗೃಹ ಸಚಿವಾಲಯ ಆದೇಶವನ್ನ ಹೊರಡಿಸುವಂತ ಕೆಲಸವನ್ನ ಮಾಡಿದೆ. ಏನ ಇಷ್ಟು ಈ ವಂದೇ ಮಾತರಂ ಗೀತೆ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಮತ್ತೆ ಇತ್ತೀಚೆಗೆ ಒಂದು ಮಹತ್ವದಂತ ಘಟನೆ ಆಯ್ತು. ಏನ್ ಘಟನೆ ಅಂತಂದ್ರ, ಲೋಕಸಭಾ ಅಧ್ಯಕ್ಷ, ನಾವೇನ್ ಸಭಾಪತಿ ಅಂತ ಕರಿತೀವಲ್ಲ, ಸ್ಪೀಕರ್ ಅಂತ ಕರಿತೀವಲ್ಲ, ಅವರ ವಿರುದ್ಧ ಅವಿಶ್ವಾಸವನ್ನ ನಿರ್ಣಯ ಮಾಡುವಂತ ಒಂದು ಸನ್ನಿವೇಶ ಇತ್ತೀಚೆಗೆ ಲೋಕಸಭೆಯಲ್ಲಿ ಮಂಡನೆಯಾಯಿತು. ಈಗ ಆ ಲೋಕಸಭೆಯ ಸ್ಪೀಕರ್ ಅವಿಶ್ವಾಸ ನಿರ್ಣಯ ಮಂಡನೆ ಏನಿದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಹಂಚಿಕೊಳ್ಳೋಣ. ಈ ಒಂದು ಅವಿಶ್ವಾಸ ನಿರ್ಣಯ ಮಂಡಳಿಯನ್ನ ಸಂವಿಧಾನದ 94C ವಿಧಿ ಅನ್ವಯ ಅವಿಶ್ವಾಸ ನಿರ್ಣಯವನ್ನ ಮಂಡನೆಯನ್ನ ಮಾಡಬಹುದು. ಇಲ್ಲಿ ನೋಡ್ರಿ, ಲೋಕಸಭೆಯ ಸದಸ್ಯರು ಸ್ಪೀಕರ್ನ ವಿರುದ್ಧ ಅವಿಶ್ವಾಸ ಅಥವಾ ಪದುಚಿತ್ತಿ ನಿರ್ಣಯ ಮಂಡಿಸಿ ಅವರನ್ನ ಅಧಿಕಾರದಿಂದ ಕೆಳಗೆ ಇಳಿಸಬಹುದು ಎಂಬುದನ್ನ ಸಂವಿಧಾನದ 94C ವಿಧಿ ನಮಗೆ ಅವಕಾಶವನ್ನ ಮಾಡಿ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಈ ಅವಿಶ್ವಾಸ ನಿರ್ಣಯ ನೋಟಿಸ್ ಅನ್ನ ನೀಡಲು ಕನಿಷ್ಠ 50 ಸಂಸದರ ಸಹಿ ಅಗತ್ಯವಾಗಿ ಇರ್ತದೆ. ಕನಿಷ್ಠವಾಗಿ ಎಷ್ಟು ಜನ ಸಹಿ ಮಾಡಬೇಕು? 50 ಸಂಸದರು ಸಹಿಯನ್ನ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲದೆ ಇದೇನು ಅವಿಶ್ವಾಸ ನಿರ್ಣಯ ಮಂಡಳಿ ಇದೆಯಲ್ಲ, ಆ ಒಂದು ನೋಟಿಸ್ ಅನ್ನ ಕನಿಷ್ಠ 14 ದಿನಕ್ಕಿಂತ ಮುಂಚೆ ನಾವು ನೀಡುವುದು ಕಡ್ಡಾಯ ಆಗಿದೆ. ಈ ಒಂದು ನೋಟಿಸ್ ಅನ್ನ ನಾವೇನ್ ಮಾಡಬೇಕು? ಲೋಕಸಭೆಯ ಸಚಿವಾಲಯದಲ್ಲಿ ಪ್ರಧಾನ ಕಾರ್ಯದರ್ಶಿಗೆ ಈ ನೋಟಿಸ್ ಅನ್ನ ನಾವು ಸಲ್ಲಿಕೆಯನ್ನ ಮಾಡಬೇಕಾಗ್ತದೆ. ಇಷ್ಟು ನಿಯಮಗಳನ್ನ ನಾವಿಲ್ಲಿ ಗಮನಿಸಬೇಕು. ಇಷ್ಟೇ ಅಲ್ಲದೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಐತೆ ನೋಡ್ರಿ. ನೋಟಿಸು ನಿಯಮ ಅನುಸಾರ ಇದೆಯೋ ಇಲ್ಲವೋ ಎಂಬುದನ್ನ ಲೋಕಸಭೆಯ ಸಚಿವಾಲಯ ಏನ್ ಮಾಡ್ತದ? ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡುತ್ತದೆ. ಅಷ್ಟೇ ಅಲ್ಲದೆ ಅಗತ್ಯ 50 ಸಂಸದರ ಸಹಿಯನ್ನ ಒಳಗೊಂಡಿದೆಯೋ ಅಥವಾ ಇಲ್ಲ ಅಂತೇಳಿ ಪರಿಶೀಲನೆಯನ್ನ ಮಾಡುತ್ತದೆ. ಆಮೇಲೆ ಎಲ್ಲಾ ಪರಿಶೀಲನೆಗಳನ್ನ ಮಾಡಿದ ಮೇಲೆ ಎಲ್ಲಾ ಷರತ್ತುಗಳನ್ನ ಪೂರೈಸಿದ ನಂತರ ನೋಟಿಸ್ ಅನ್ನ ಸ್ವೀಕಾರವನ್ನ ಮಾಡಲಾಗ್ತದೆ. ನೋಟಿಸ್ ಅನ್ನ ಸ್ವೀಕರಿಸಿದ ಮೇಲೆ ಅದರ ಸೂಚನೆಯನ್ನ ಲೋಕಸಭೆಗೆ ನೀಡಲಾಗುತ್ತದೆ ಮತ್ತು ಅವಿಶ್ವಾಸ ನಿರ್ಣಯದ ಮೇಲೆ ಚರ್ಚೆ ನಡೆಸಲು ದಿನಾಂಕವನ್ನ ನಿಗದಿ ಮಾಡಲಾಗ್ತದೆ. ದಿನಾಂಕ ನಿಗದಿ ಆದ್ಮೇಲೆ ಆ ದಿನಾಂಕದಂದು ಸ್ಪೀಕರ್ ಸದನದ ಅಧ್ಯಕ್ಷತೆಯನ್ನ ವಹಿಸುವಂತಿಲ್ಲ ಮತ್ತು ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಏನಿರ್ತಾರಲ್ಲ ಅಥವಾ ಸದನದಿಂದ ನಿಯೋಜನೆಪಟ್ಟ ಹಿರಿಯ ಸದಸ್ಯ ಕಲಾಪವನ್ನ ನಡೆಸುವಂತ ಅಧಿಕಾರವನ್ನ ಪಡೆದುಕೊಳ್ಳುತ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ ಸದಸ್ಯ ಚರ್ಚೆಯಲ್ಲಿ ಮೊದಲು ಮಾತನಾಡಬೇಕಾಗ್ತದೆ. ಏನೋ ಯಾವ ವ್ಯಕ್ತಿ ಅವಿಶ್ವಾಸವನ್ನ ನಿರ್ಣಯವನ್ನ ಮಂಡನೆ ಮಾಡ್ತಾರಲ್ಲ ಆ ವ್ಯಕ್ತಿ ಮೊದಲಿಗೆ ಮಾತಾಡಬೇಕು. ಅಷ್ಟೇ ಅಲ್ಲದೆ ಕಲಾಪದಲ್ಲಿ ಭಾಗವಹಿಸುವ, ತಮ್ಮ ಅಭಿಪ್ರಾಯವನ್ನ ಮಂಡಿಸುವ ಹಾಗೂ ಸ್ಪಷ್ಟನೆ ನೀಡುವ ಅಧಿಕಾರ ಸ್ಪೀಕರ್ಗೆ ಕೊಡಲಾಗಿದೆ. ಅಷ್ಟೇ ಅಲ್ಲದೆ ಚರ್ಚೆಯ ದಿನ ಅವರು ಕಲಾಪದಲ್ಲಿ ಭಾಗವಹಿಸಬಹುದೇ ಹೊರತು ಸದನದ ಅಧ್ಯಕ್ಷತೆಯನ್ನ ವಹಿಸುವಂತಿಲ್ಲ. ಯಾರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಆಗುತ್ತಲ್ಲ ಆ ಸ್ಪೀಕರ್ ಭಾಗವಹಿಸಬಹುದು, ಅದರ ಅಧ್ಯಕ್ಷತೆಯನ್ನ ವಹಿಸಲು ಸಾಧ್ಯ ಇಲ್ಲ. ಮುಂದೆ ಇನ್ನ ಮಾಹಿತಿ ಐತಿ ನೋಡ್ರಿ. ಚರ್ಚೆ ಪೂರ್ಣಗೊಂಡ ನಂತರ ಮತಕ್ಕೆ ಹಾಕಲಾಗುತ್ತದೆ. ಅವಿಶ್ವಾಸ ನಿರ್ಣಯವನ್ನ ಮತಕ್ಕೆ ಹಾಕಲಾಗುತ್ತದೆ. ಲೋಕಸಭೆಯ ಅರ್ಧಕ್ಕಿಂತಲೂ ಹೆಚ್ಚು ಸಂಸದರ ಮತದಿಂದ ಅವಿಶ್ವಾಸ ನಿರ್ಣಯ ಅಂಗೀಕಾರವಾಗ್ತದೆ. ಒಂದು ವೇಳೆ ಏನಾದರೂ ಈ ಸಂಖ್ಯಾಬಲ ಇಲ್ಲದಿದ್ದರೆ ನಿರ್ಣಯಕ್ಕೆ ಸೋಲು ಉಂಟಾಗಿ ಸ್ಪೀಕರ್ ಅದೇ ಸ್ಥಾನದಲ್ಲಿ ಮುಂದುವರಿಯುತ್ತಾನೆ. ಅಂದ್ರ
ಈಗ ಪ್ರಸ್ತುತವಾಗಿ 543 ಏನು ಸಂಸದರ ಸಂಖ್ಯೆ ಇದೆಯಲ್ಲ, ಆ ಸಂಖ್ಯೆಯಲ್ಲಿ ಈ ಅವಿಶ್ವಾಸ ನಿರ್ಣಯ ಅಂಗೀಕಾರ ಆಗ್ಬೇಕಂತಂದ್ರ 272 ಮತಗಳನ್ನು ಹಾಕ್ಬೇಕಾಗ್ತದ. ಇಷ್ಟು ಮತಗಳನ್ನ ಹಾಕಿದ್ರ ಲೋಕಸಭೆಯ ಸ್ಪೀಕರ್ ಏನದಲ್ಲ ಅವನ ವಿರುದ್ಧ ಅವಿಶ್ವಾಸ ನಿರ್ಣಯ ಯಶಸ್ವಿ ಆಗ್ತದ. ಒಂದು ವೇಳೆ ಏನಾದ್ರು 272 ಮತಗಳು ಬೀಳಿಕಂತಂದ್ರ ಅವಿಶ್ವಾಸ ನಿರ್ಣಯ ಮಂಡಳಿ ತಿರಸ್ಕಾರ ಆಗಿ ಅದೇ ವ್ಯಕ್ತಿ ಏನಾಗ್ತಾನ ವಾಪಸ್ಸು ಲೋಕಸಭೆಯ ಸ್ಪೀಕರ್ ಆಗಿ ಅಧಿಕಾರವನ್ನ ಕಂಟಿನ್ಯೂ ಮಾಡ್ತಾನ. ಇಷ್ಟು ಮಾಹಿತಿಯನ್ನ ನಮ್ಮ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ಇದೇನು ಅವಿಶ್ವಾಸ ನಿರ್ಣಯ ಮಂಡಳಿ ಇದೆಯಲ್ಲ, ಈ ವರ್ಷ ಲೋಕಸಭೆಯ ಸ್ಪೀಕರ್ ಆದಂತ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಲಾಯಿತು. ಇದು ಇತಿಹಾಸದಲ್ಲಿ ಮೊದಲ ಬಾರಿ ಅಲ್ಲ. ಈ ಹಿಂದೆನೂ ಕೂಡ ಲೋಕಸಭೆಯ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗಳು ಆಗಿದ್ದಾವೆ. ಆದ್ರೆ ಯಾವ ಮಂಡನೆ ಕೂಡ ಯಶಸ್ವಿ ಆಗಿಲ್ಲ. ಅದು ಕೂಡ ನೀವು ವಿದ್ಯಾರ್ಥಿಗಳು ಗಮನಿಸಬೇಕು. ಮಂಡನೆ ಮಾಡಲಾಗಿದೆ, ಆದ್ರೆ ಮಂಡನೆ ಮಾಡಿದ ಮೇಲೆ ಯಾವುದೇ ಒಂದು ಅವಿಶ್ವಾಸ ನಿರ್ಣಯ ಮಂಡನೆಗಳು ಯಶಸ್ವಿ ಆಗಿಲ್ಲ. ಇದು ಕೂಡ ಗಮನಿಸಬೇಕು. ಇಂಡಿಯಾದೊಳಗ ನಡೆದಂತ ಮೊದಲ ಅವಿಶ್ವಾಸ ನಿರ್ಣಯ ಮಂಡನೆ ಯಾವಾಗ ಅಂತಂದ್ರ 1954 ಡಿಸೆಂಬರ್ 18ರಂದು ಮಂಡನೆಯನ್ನ ಮಾಡಲಾಯಿತು. ಅವಾಗ ಲೋಕಸಭೆಯ ಸ್ಪೀಕರ್ GV ಮಾವಲ್ಕರ್ ಅಂತೇಳಿ ಸ್ಪೀಕರ್ ಇಂದ ಇದು ಕೂಡ ವಿಫಲ ಆಗ್ತದ. ಇನ್ನು ಎರಡನೇ ಬಾರಿಗೆ 1996 ನವೆಂಬರ್ 24ರಂದು ಎರಡನೆಯ ಮಂಡನೆ ಆಗ್ತದ. ಅವಾಗ ಲೋಕಸಭೆಯ ಸ್ಪೀಕರ್ ಹುಕಂ ಸಿಂಗ್ ಅಂತೇಳಿ ಇದ್ದು, ಇದು ಕೂಡ ಯಶಸ್ವಿ ಆಗಲಿಲ್ಲ. ಇನ್ನು ಮೂರನೇ ಬಾರಿಗೆ 1987 ಏಪ್ರಿಲ್ 15ರಂದು ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಲಾಗ್ತದ. ಅವಾಗ ಬಲರಾಮ್ ಚಾಕಡೆ ಅಂತೇಳಿ ಲೋಕಸಭೆ ಸ್ಪೀಕರ್ ಇದ್ದು, ಇದು ಕೂಡ ಯಶಸ್ವಿ ಆಗಲಿಲ್ಲ. ಇನ್ನು ಮತ್ತೆ ಇತ್ತೀಚೆಗೆ 2026ರಲ್ಲಿ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಏನ್ ಮಾಡಲಾಗಿದೆ, ಅವಿಶ್ವಾಸವನ್ನ ನಿರ್ಣಯವನ್ನ ಮಂಡನೆ ಮಾಡಲಾಗಿದೆ. ಇದು ಮುಗಿದ ಮೇಲೆ ಗೊತ್ತಾಗ್ತದೆ. ಆಲ್ಮೋಸ್ಟ್ ನನ್ನ ಪರ್ಸನಲ್ ಅನಿಸಿಕೆ ಪ್ರಕಾರ ಇದು ಕೂಡ ವಿಫಲವಾಗ್ತದೆ. ಯಾಕಂದ್ರ ಎಲ್ಲಾ ವಿರೋಧ ಪಕ್ಷಗಳನ್ನ ಸೇರ್ಪಡೆ ಮಾಡಿಕೊಂಡು ಕೂಡ ಮತಗಳ ಸಂಖ್ಯೆ 272 ಮತಗಳು ಆಗುವುದಿಲ್ಲ. ಹೀಗಾಗಿ ಇದು ಆಲ್ಮೋಸ್ಟ್ 100% ವಿಫಲವಾಗುವಂತ ಸಾಧ್ಯತೆ ಇದೆ. ಇದನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು. ಈಗ ಈ ಅವಿಶ್ವಾಸ ನಿರ್ಣಯ ಮಂಡಳಿಯನ್ನ ಲೋಕಸಭೆಯ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿಗೆ ನಾವೇನ್ ಕೊಡ್ತೇವಲ್ಲ, ಆ ಕಾರ್ಯದರ್ಶಿ ಯಾರಂತ ಕೇಳಬಹುದು. ಪ್ರಸ್ತುತ ಲೋಕಸಭೆ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಉತ್ಪಲ್ ಕುಮಾರ್ ಸಿಂಗ್ ಅಂತೇಳಿ ಈಗ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಏನ ಇಷ್ಟು ವಿದ್ಯಾರ್ಥಿಗಳೇ 12/2/2026 ಪ್ರಚಲಿತ, ಅದು ಪ್ರಮುಖವಾಗಿರುವಂತಹ ಪ್ರಚಲಿತ ಘಟನೆ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ಥ್ಯಾಂಕ್ ಯು. ನಮಸ್ಕಾರ.